ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ. ಇವತ್ತು SSLC ಅಥವಾ 10ನೇ ತರಗತಿ ಅಂತ ಕೂಡ ನಾವು ಕೆಲವೊಂದು ಸಲ ಹೇಳ್ತೇವೆ. ಅರ್ಧವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ನನ್ನ ಸ್ನೇಹಿತರೊಬ್ಬರು ಕಳಿಸಿಕೊಟ್ಟಿದ್ದಾರೆ. ಇದನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಇದನ್ನು ಲಕ್ಷ್ಯವಿಟ್ಟು ನೀವು ಗಮನವಿಟ್ಟು ಕೇಳಿ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮನನ ಮಾಡಿಕೊಂಡ್ರೆ ನಿಮಗೆ ಅತ್ಯಂತ ಸುಲಭವಾಗಿ ಅಂಕಗಳು ಸಿಗಬಹುದು ಅಂತಕ್ಕಂಥದ್ದು ನನ್ನ ನಂಬಿಕೆಯಾಗಿದೆ. ಇದನ್ನು ನಾವು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಕೂಡ ನಾವು ಹೇಳ್ತೇವೆ. ಇದು ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರೋದರಿಂದ ಸಾಮಾನ್ಯವಾಗಿ ಇದು ಸೆಪ್ಟೆಂಬರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತೇಳಿ ನಾವು ಹೇಳಬಹುದಾಗಿದೆ. ಇದು ಫಸ್ಟ್ ಲ್ಯಾಂಗ್ವೇಜ್, ಪ್ರಥಮ ಭಾಷೆ ಕನ್ನಡ ಕುರಿತಾಗಿರ್ತಕ್ಕಂಥದ್ದು. ಇದು ದಿನಾಂಕ ಕೂಡ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಇದು ಮಾದರಿ ಪತ್ರಿಕೆ ಇದೆ. ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು 3 ಗಂಟೆ 15 ನಿಮಿಷಗಳ ಅವಧಿಯ ಕಾಲ ನಿಮ್ಗೆ ಇದು ಪರೀಕ್ಷೆ ಬರಲಿಕ್ಕೆ ಸಿಗ್ತದೆ. ಇನ್ನು ಇದರ ವಿಷಯ ಸಂಕೇತ ನೀವು ನೆನಪಿಟ್ಕೊಳ್ಬೇಕು. ಕೋಡ್ ವರ್ಡ್ ಅಂಥೇಳಿ ನಾವೇನು ಹೇಳ್ತೀವಲ್ಲ, ಸಬ್ಜೆಕ್ಟ್ ಕೋಡ್ ಅಂಥೇಳಿ 01K ಅಂಥೇಳಿ ಯಾವಾಗಲೂ ಇರ್ತದೆ. ಗರಿಷ್ಠ ಅಂಕಗಳು ಈ ಪತ್ರಿಕೆಗೆ ನೀವು 100 ಅಂಕಗಳನ್ನು ನೀವು ಪಡಿತಾ ಇದ್ದೀರಿ. ಇದರ ಒಂದು ಮಾದರಿ ಪ್ರಶ್ನೆ ಮತ್ತು ನಾನು ಏನು ಮಾಡಿದ್ದೇನೆ ಅಂತಂದ್ರೆ ಕೆಲವೊಂದು ಉತ್ತರಗಳನ್ನು ಕೂಡ ಇಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಯಾಕೆಂದರೆ ಸಂಕ್ಷಿಪ್ತ ಉತ್ತರಗಳನ್ನು ನಾನು ಸುಲಭವಾಗಿ ಹೇಳಬಹುದು. ಒಂದು ವೇಳೆ ದೀರ್ಘ ಆಯಿತು ಅಂತಂದರೆ, ದೊಡ್ಡ ಉತ್ತರಗಳಾದವು ಅಂತಂದ್ರೆ ತಾವೇ ದಯವಿಟ್ಟು ಟೆಕ್ಸ್ಟ್ ಬುಕ್ ಓದಿ. ಇಲ್ಲಾಂತಂದರೆ ನಿಮ್ಮ ಗುರುಗಳು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾರೆ ಅಗತ್ಯವಿದ್ದಲ್ಲಿ ಅಂತ ಹೇಳ್ತಾ ನಾನು ಮೊದಲಿಗೆ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ಅದಾದ ನಂತರ ದೀರ್ಘಕಾಲದ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಬಂದಾಗ ನಾನು ಏನು ಮಾಡ್ತಾ ಇದ್ದೇನೆ, ಅದನ್ನು ಮತ್ತೆ ನಾನು ಬೇರೆ ರೀತಿಯಿಂದ ಅಂದರೆ ಬರೀ ಪ್ರಶ್ನೆಗಳನ್ನು ಓದ್ತಾ ಹೋಗ್ತಾ ಇದ್ದೇನೆ. ದಯವಿಟ್ಟು ಆಲಿಸಬೇಕು. ಇದು ಮೊದಲನೆಯ ಪ್ರಶ್ನೆ. ಅದರಲ್ಲಿ ಮುಂದೆ ಉಪ ಪ್ರಶ್ನೆಗಳು ಬರ್ತವೆ. ಮೊದಲನೆಯ ಪ್ರಶ್ನೆ ಏನು ಹೇಳ್ತಂತಂದ್ರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಕ್ರಮಾಕ್ಷರ ಅಂತಂದ್ರೆ ಸೀರಿಯಲ್ ನಂಬರ್ ABCD ಅಂತ ಏನಿದೆಯಲ್ಲ ಅದನ್ನು ನೀವು ಬರೆಯಬೇಕು. ನೋಡಿ, ಇದರಲ್ಲಿ ಉಪ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ನಿಮಗೆ ಗೊತ್ತಿರ್ತದೆ, ಇದನ್ನು ನೀವು ಕಲ್ತಿರ್ತೀರಿ. ಅವರ್ಗಿ ಎದಲ್ಲಿ 6 ಕೊಟ್ಟಿದ್ದಾರೆ, ಬಿದಲ್ಲಿ 25 ಕೊಟ್ಟಿದ್ದಾರೆ, ಸಿದಲ್ಲಿ 13 ಕೊಟ್ಟಿದ್ದಾರೆ. ಅದೇ ಪ್ರಕಾರ ಡಿದಲ್ಲಿ 9. D9 ಸರಿಯಾದ ಉತ್ತರ ಆಗಿದೆ. ಇನ್ನು ಅದೇ ಪ್ರಕಾರವಾಗಿ ನಾನು ಮುಂದುವರಿತಾ ಇದ್ದೇನೆ. ಎರಡನೆಯ ಉಪ ಪ್ರಶ್ನೆ, ಮೂಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಸಮಾಸಕ್ಕೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ. ಅಂಶಿ ಸಮಾಸ, B ದ್ವಂದ್ವ ಸಮಾಸ, C ದ್ವಿಗು ಸಮಾಸ ಹಾಗೂ D ಗಮಕ ಸಮಾಸ. ಇಲ್ಲಿ ಉತ್ತರ C ದ್ವಿಗು ಸಮಾಸ. ಅಂದರೆ ಇಲ್ಲಿ ಮೊದಲನೆಯ ಪದವು ಸಂಖ್ಯೆ ಅಂಕಿಯಿಂದ ಕೂಡಿರ್ತದೆ. ಮೂರನೇದ್ದು ತೃತೀಯ ವಿಭಕ್ತಿಯ ಕಾರಕಾರ್ಥ. ಇದನ್ನು ನಾವು ನೋಡಬೇಕಂದ್ರೆ A ಅಧಿಕರಣ, B ಕರಣಾರ್ಥ, C ಕರ್ಮಾರ್ಥ, D ಸಂಪ್ರದಾನ. B ಕರಣಾರ್ಥ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. 4ನೆಯ ಉಪ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. A ವಿದ್ಯಾರ್ಥಕ, B ಸಂಭಾವನಾರ್ಥಕ, C ನಿಷೇಧಾರ್ಥಕ, D ನಕಾರಾತ್ಮಕ. ಇದರಲ್ಲಿ A ವಿದ್ಯಾರ್ಥಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಬೇಗನೆ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಗಿದೆ. A ಸಾಮಾನ್ಯಾರ್ಥಕ ಅವ್ಯಯ, B ಅವಧಾರಣಾರ್ಥಕ ಅವ್ಯಯ, C ಸಂಬಂಧಾರ್ಥಕ ಅವ್ಯಯ, D ಅನುಕರಣಾವ್ಯಯ. ಇದರಲ್ಲಿ A ಸರಿಯಾದ ಉತ್ತರ ಸಾಮಾನ್ಯಾರ್ಥಕ ಅವ್ಯಯ ಅಂತಕ್ಕಂಥದ್ದು. ಇನ್ನು 6ನೇದ್ದು, ಮಳೆಗಾಲದಲ್ಲಿ ಹೇಗಾದರೂ ಮಾಡಿ ರೋಗಗಳನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದರೂ
ಪ್ರಕೃತಿ ಅದಕ್ಕೆ ಸಹಕರಿಸಲಿಲ್ಲ. ಈ ವಾಕ್ಯ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು? ಇದು ಸಾಮಾನ್ಯ ವಾಕ್ಯ ಅಥವಾ ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರ ವಾಕ್ಯ ಹಾಗೂ ಡಿ ವಿಶೇಷ ವಾಕ್ಯ. ಇದರಲ್ಲಿ ಸರಿಯಾದಂತಹ ಉತ್ತರ ಸಿ ಮಿಶ್ರ ವಾಕ್ಯ. ಇನ್ನು ಮೂಲ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಈಗ ಅದರ ಉಪಪ್ರಶ್ನೆ ನಾವು ನೋಡಬೇಕಾಗಿದೆ. ಕಂಟಿನ್ಯೂಸ್ ಆಗಿ 6 ಆದ ನಂತರ 7ನೇದು ಬರ್ತಾ ಇದೆ. ತಿನ್ನುತ್ತೇನೆ, ಇದು ಉತ್ತಮ ಪುರುಷ. ತಿನ್ನುತ್ತಾನೆ, ಇದು ಪ್ರಥಮ ಪುರುಷ ಆಗ್ತದೆ. ಇನ್ನು ನಾನು ಮುಂದುವರಿತಾ ಇದ್ದೇನೆ. ಅಲ್ಲಿ ನಾವು 7 ನೋಡಿದ್ದೆವು. ಈಗ 8ನೆಯ ಒಂದು ಪ್ರಶ್ನೆಗೆ ನಾವು ಬಂದಿದ್ದೇವೆ. ಮೃದು, ಇದು ಮಿದು ಅಂತ ಆಗ್ತದೆ. ಇವು ತತ್ಸಮ ತದ್ಭವಗಳು. ವ್ಯಾಘ್ರ, ಬಗ್ಗ. ಹಾಗೆ ಯುಗ ಯುಗ, ಇದು ದ್ವಿರುಕ್ತಿ ಆದರೆ ಮಂಡಲ ಗಿಂಡಲ ಇದು ಜೋಡಿ ಪದ ಆಗಿದೆ. ಇದರ ಬಗ್ಗೆ ಸಾಕಷ್ಟು ನೀವು ಗುರುಗಳಿಂದ ಕೇಳ್ತಿಳೀರಿ ಅಥವಾ ನನ್ನ ವಿಡಿಯೋ ಪಾಠಗಳು ಕೂಡ ಇವೆ. ದ್ವಿರುಕ್ತಿಗಳು, ಜೋಡಿ ಪದಗಳು ಮತ್ತು ಅನುಕರಣ ಅವ್ಯಯಗಳು ಅಂತಕ್ಕಂಥ ಒಂದು ಟಾಪಿಕ್ ಮಾಡಿದ್ದೇನೆ ನಾನು. 10ನೆಯ ಉಪಪ್ರಶ್ನೆ ಮನುಷ್ಯ, ಇದು ರೂಢನಾಮ ಆದರೆ ವಿದ್ವಾಂಸ ಅನ್ವರ್ಥಕ ನಾಮ. ಈಗ ನಾವು 3ನೆಯ ಪ್ರಮುಖ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ಇಲ್ಲಿ ಇದೆ. 11ನೇದು, ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನು ಆಡುವ ಜನರು ಹೇಗಿರಬೇಕು? ಈ ಉತ್ತರವನ್ನು ನಾವು ಒಂದೇ ವಾಕ್ಯದಲ್ಲಿ ಬರೆಯಬೇಕು. ಒಂದು ಭಾಷೆ, ಇದು ಉತ್ತರವಾಗಿದೆ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರೂ ಆಗಿರಬೇಕು. ಪ್ರಶ್ನೆ ಸಂಖ್ಯೆ 12ಕ್ಕೆ ನಾನು ಬರ್ತಾ ಇದ್ದೇನೆ. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು? ಉತ್ತರ, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. 13ನೆಯ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ಇದಕ್ಕೆ ಉತ್ತರ, ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು. 14ನೇ ಪ್ರಶ್ನೆ, ದೇವನೂರರ ನನ್ನ ದೇವರು ಯಾರು ಎಂಬುದನ್ನು ಸ್ಪಷ್ಟೀಕರಿಸಿರಿ. ಭಾಳ ಚಿಕ್ಕ ಮತ್ತು ಚೊಕ್ಕದಾಗಿರ್ತಕ್ಕಂಥ ಉತ್ತರ ಬರೀಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಸ್ಪಷ್ಟೀಕರಣಕ್ಕೆ ಸಾಕಷ್ಟು ಅವಕಾಶ ಇದೆ ನಿಮಗೆ ಬರಲಿಕ್ಕೆ. ಆದರೂ ಕೂಡ ಇದು ಒಂದೇ ವಾಕ್ಯದಲ್ಲಿ ಉತ್ತರ. ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮೇತ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರ ದೇವರು ಆಗುತ್ತದೆ. ಪ್ರಶ್ನೆ ಸಂಖ್ಯೆ 15, ಕವಿ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲಿ ಬದುಕಬೇಕೆಂದು ಹೇಳಿದ್ದಾರೆ? ಉತ್ತರ, ಕವಿ ಶಿವರುದ್ರಪ್ಪನವರು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕೆಂದು ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 16, ದುರ್ಯೋಧನನು ಅರ್ಜುನ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಕ್ಕಾಗಿ ಭೀಷ್ಮರಿಗೆ ಹೇಳಲು ಕಾರಣವೇನು? ಇಲ್ಲಿ ಉತ್ತರ ನೋಡಿ. ದುರ್ಯೋಧನನ ಗೆಳೆಯನಾದ ಕರ್ಣ ಮತ್ತು ತಮ್ಮನಾದ ದುಶ್ಯಾಸನರನ್ನು ಅರ್ಜುನ ಭೀಮರು ಕೊಂದದ್ದರಿಂದ ದುರ್ಯೋಧನನು ಅರ್ಜುನ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಭೀಷ್ಮರಿಗೆ ಹೇಳುತ್ತಾನೆ. ಇನ್ನು ನಾವು 14ನೆಯ ಪ್ರಮುಖ ಪ್ರಶ್ನೆಗೆ ನಾವು ಬಂದಿದ್ದೇವೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದಿದೆ. 18ನೆಯ ಪ್ರಶ್ನೆ, ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು? ಉದಾಹರಣೆಗೆ ನೋಡಿ, ನಾನು ವೇಗವಾಗಿ ಓದಬಹುದು, ಸ್ವಲ್ಪ ಭಾವ ತುಂಬಿ ಓದುವುದರಿಂದ ನಿಮ್ಮ ಕಿವಿ ಮತ್ತು ಸ್ಮೃತಿ ಪಟಲದಲ್ಲಿ ಉಳಿತದೆ. ಕಿವಿಯಲ್ಲಿ ಕೇಳಿದ್ದು ಕಿವಿಯಲ್ಲಿ ಹೋಗಬಾರದು, ಅದು ಸ್ಮೃತಿ ಪಟಲದಲ್ಲಿ ಉಳಿಯಬೇಕು ಅಂತಕ್ಕಂಥ ಆಸೆಯಿಂದ ನಾನು ಸ್ವಲ್ಪ ನಿಧಾನವಾಗಿ ಭಾವಪೂರ್ಣವಾಗಿ ನಿಮಗೆ ನೆನಪು ಉಳಿಯಲಿ ಅಂತಕ್ಕಂತಹ ಕಳಕಳಿಯಿಂದ ಓದ್ತಾ ಇದ್ದೇನೆ. ಪ್ರಶ್ನೆ ಕೇಳಿ ಇನ್ನೊಮ್ಮೆ. ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ
ಏಕೆ ಪಲಾಯನ ಮಾಡಿತು ಅಂತಕ್ಕಂಥದ್ದಕ್ಕೆ ಉತ್ತರ ನೋಡಿ. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ, ತಿಂಗಳ ಅಂದರೆ ಚಂದ್ರನ ಬೆಳಕಿನಲ್ಲಿ ಅಂದರೆ ಬೆಳದಿಂಗಳಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದುಕೊಂಡಿತು. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆ ಹೊಂದಿ ಕೋಪದಿಂದ ಗರ್ಜಿಸಿ ಹುಲಿ ಪಲಾಯನ ಮಾಡಿತು. ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗ್ರತೆಯಿಂದ ಮುಂದೆ ಬಂದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಪ್ರಶ್ನೆ ಸಂಖ್ಯೆ 19. ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳು ಆಗಿದ್ದವು? ಇಲ್ಲಿ ಉತ್ತರ ನೋಡಿ. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರು ಗ್ರಾಮೀಣ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ ಮತ್ತು 5ನೇದು ಪ್ರಯಾಣ ಸೌಲಭ್ಯ, ಇಂತಹ ಅನೇಕ ಕ್ಷೇತ್ರಗಳಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಅವರು ಮಾಡಿದರು. ಪ್ರಶ್ನೆ ಸಂಖ್ಯೆ 20. ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು ಯಾವುವು? ಉತ್ತರ. ವಿಶ್ವೇಶ್ವರಯ್ಯ ಅವರು 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿನ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯ ಹೊಸ ದೃಷ್ಟಿಕೋನವನ್ನು ಕಂಡರು. ಆಯವ್ಯಯದಲ್ಲಿ 21ನೇ ಪ್ರಶ್ನೆ. ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನು ವಿವರಿಸಿರಿ. ಉತ್ತರ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನೇ ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಮೂಡುವುದು. ಅದು ಕೇಳಿ ತಿಳಿಯದಿದ್ದಲ್ಲಿ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ, ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನಾನು ಮತ್ತೆ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಮೇದಿನೀಪತಿ ನೀನು ಎಂದು ಕೃಷ್ಣ ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ. ನೋಡಿ, ಕರ್ಣ, ಇದರ ಉತ್ತರ 22ನೇ ಪ್ರಶ್ನೆಯ ಉತ್ತರ. ಕರ್ಣ, ನಿಮಗೂ ಯಾದವ ಕೌರರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ. ನಿನ್ನಾಣೆ, ನೀನು ನಿಜವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಅಂದರೆ ದ್ವಂದ್ವ, ಹೌದು ಅಲ್ಲೋ ಅಂತಕ್ಕಂಥ ದ್ವಂದ್ವ ನೀತಿಯನ್ನು ಬೆತ್ತಿದನು. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಮಕ್ಕಳೇ. 23ನೇ ಪ್ರಶ್ನೆ. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ, ಅಂದರೆ ಆಸೆಯನ್ನು ಒಡ್ಡಿದಾಗ, ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವಗಳು ಯಾವುವು? ಕೃಷ್ಣನು ಕರ್ಣನಿಗೆ ಆಮಿಷವನ್ನು ಒಡ್ಡಿದಾಗ ಕೊರಳ ಸೆರೆ ಹಿಗ್ಗಿದವು. ಕಂಬನಿಯು ರಭಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣನು ದುಃಖಗೊಂಡು ಮನದಲ್ಲಿ
ಅಯ್ಯೋ ದುರ್ಯೋಧನನಿಗೆ ಕೇಡಾಗುವುದು ಎಂದನು. ಹರಿಯ ಹಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ. ಕೃಷ್ಣನು ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 24ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೇವೆ. ಕತ್ತಲೆ ಗವ್ಯೆಯನ್ನು ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆಯಾದದ್ದು ಏಕೆ? ಭಾಳ ಸೊಗಸಾದಂಥ ಪ್ರಶ್ನೆ ಇದೆ. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಅಂದರೆ ಕೆಮ್ಮುತ್ತಾ ಮಲಗಿದ್ದಾಳೆ. ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಗವಿಯಂತಿರುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಈ ರೀತಿಯಾಗಿ ಪುಟ್ಟ ಪೋರಿಯ ಮನೆಯ ಪರಿಸ್ಥಿತಿ ಇದೆ. ಪ್ರಶ್ನೆ ಸಂಖ್ಯೆ 25. ಕ್ಷಮಿಸ್ರಿ. ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣ ಏನು ಅಂತಕ್ಕಂಥದ್ದು ಇದೆ. ಉತ್ತರ ನೋಡಿ. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದರು. ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯಿಯರಿಗೆ, ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ, ವೀರಾಜಿ ಬಂದ. ಅವನಮ್ಮನ ಓಡಿ ಬಂದು ಬಾಲಕ ಬಿಗಿಯಾಗಿ ಅಪ್ಪಿದಳು. ಹೀಗೆ ಮಗನನ್ನು ನೋಡಿದ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಪ್ರಶ್ನೆ ಸಂಖ್ಯೆ 26. ಇದು ಉಪಪ್ರಶ್ನೆಯಾಗಿದೆ. ಇದು ಅಂದವಾದ ಬರವಣಿಗೆಯ ಬಗೆಗೆ ಗಾಂಧೀಜಿಯವರ ಅಭಿಪ್ರಾಯ ಏನಾಗಿತ್ತು ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ. ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಎಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ನನ್ನಲ್ಲಿ ಅಂದರೆ ಗಾಂಧೀಜಿಯವರಲ್ಲಿ ಇತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿರುವ ಸುಂದರ ಬರವಣಿಗೆಯನ್ನು ನೋಡಿ ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂದು ಪ್ರತಿಯೊಬ್ಬ ಯುವಕ ಯುವತಿಯೂ ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಏಕೆಂದರೆ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಗಾಂಧೀಜಿಯವರು ಅರಿತಿದ್ದರು ಹಾಗೂ ಅವರು ತಮ್ಮ ಬರಹವನ್ನು ತಿದ್ದಿಕೊಳ್ಳಬೇಕು ಎಂದು ಪ್ರಯತ್ನಿಸಿದರು. ಪ್ರಶ್ನೆ ಸಂಖ್ಯೆ 27. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಉತ್ತರ: ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆ ನೀಡಿ ಅವರ ವಿಷಯ ಗ್ರಹಣ ಮಾಡಿಕೊಂಡರು. ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ, ಅದು ಸಂಸ್ಕೃತಿ. ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು. ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. ಸಂಸ್ಕೃತಿ ರಕ್ತದಲ್ಲಿ ಹರಿಯಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು. ಇದು ವಿವೇಕಾನಂದರ ದೃಷ್ಟಿಯಾಗಿತ್ತು. ಈಗ ನಾನು ಮುಂದಿನ ಪ್ರಶ್ನೆ, ಪ್ರಮುಖ ಪ್ರಶ್ನೆಗೆ ಬಂದಿದ್ದೇನೆ ನೋಡಿ. ಈ ಕೆಳಗಿರ್ತಕ್ಕಂತಹ ಕವಿ, ಸಾಹಿತಿ, ಕವಿಗಳು ಇರ್ಬೋದು, ಸಾಹಿತಿಗಳಿರ್ಬೋದು. ಕವಿ ಮತ್ತು ಸಾಹಿತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸ ದಯವಿಟ್ಟು ನಿಮ್ಮ ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿ ವಿನಂತಿ. ಕವಿ ಅಥವಾ ಈ ಸಾಹಿತಿಗಳ ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ.
ನೋಡಿದ ಭಾಳ ಜನರು ತಪ್ಪು ಎಲ್ಲಿ ಮಾಡ್ತಾರೆ ಅಂತಂದ್ರೆ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳು ನಿಮ್ಮ ಹೆಂಗೆ ಬರೀತಾರೆ ಅಂತಂದ್ರೆ 1 2 3 4 ಹಿಂಗೆ ಸೈಡ್ ನಂಬರ್ ಹಾಕಿ ಅವರ ಪೂರ್ಣ ಹೆಸರು, ಅವರು ಹುಟ್ಟಿದ ಊರು, ಅವರು ಹುಟ್ಟಿದ ವಿಷಯ, ಅವರು ಹುಟ್ಟಿರ್ತಕ್ಕಂಥ ಸ್ಥಳ, ಅವರು ಬರೆದಿರ್ತಕ್ಕಂಥ ಗ್ರಂಥ, ಹಿಂಗೆ 1 2 3 4 5 ಅದು ಅಲ್ಲ. ವಾಕ್ಯ ರೂಪ ಇಲ್ಲಿ ಉದಾಹರಣೆ ಇದೆ ನೋಡ್ರಿ. ಎಂ ಮರಿಯಪ್ಪ ಭಟ್ಟ ಅವರ ಬಗ್ಗೆ ಇಲ್ಲಿ ಒಂದು ಪುಟ್ಟ ಉದಾಹರಣೆ ಬರಹ ಕೂಡ ಇದೆ. ಎಂ ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ 1906ರಲ್ಲಿ ಜನಿಸಿದ್ದಾರೆ. ಬಹುಭಾಷಾ ವಿದ್ವಾಂಸರಾಗಿರ್ತಕ್ಕಂಥ ಇವರು ತುಳು ಇಂಗ್ಲಿಷ್ ನಿಘಂಟು ಡಿಕ್ಷನರಿ, ಇಂಗ್ಲಿಷ್ ತುಳುವಿನಿಂದ ಇಂಗ್ಲಿಷಿಗೆ, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ, ಕನ್ನಡ ಸಂಸ್ಕೃತಿ ಇಂಥ ಪ್ರಬಂಧ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಅವರಿಗೆ ಲಭ್ಯ ಆಗಿದೆ. ಇನ್ನು ನಾವು ಎರಡನೆಯ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಇದು 29ನೇದ್ದು ಕ್ರಮ ಸಂಖ್ಯೆಯಲ್ಲಿದೆ. ಅಂಬಿಕಾತನಯ ದತ್ತರ ಕುರಿತು ನಾವು ಪರಿಚಯ ಮಾಡಬೇಕಾಗಿದೆ. ಅಂಬಿಕಾತನಯ ದತ್ತ ಇದು ದ.ರಾ. ಬೇಂದ್ರೆಯವರ ಒಂದು ಮೂಲ ಹೆಸರು. ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಇದು ಅವರ ಮೂಲ ಹೆಸರು. ಇದು ಅಂಬಿಕಾತನಯ ದತ್ತ ಅಂತಕ್ಕಂಥದ್ದು ಅವರ ಕಾವ್ಯನಾಮ. ಶ್ರೀಯುತರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅರಳು ಮರಳು ಅಂತಕ್ಕಂಥ ಇವರ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಇನ್ನು ಅವರ 4 ತಂತಿ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ನಿಮಗೆ, ಆದರೂ ನಾನು ಹೇಳ್ತಾ ಇದ್ದೇನೆ. ಆ 4 ತಂತಿ ಅಂತಕ್ಕಂಥ ಅವರ ಕೃತಿಗೆ ಜ್ಞಾನಪೀಠ, ಭಾರತ ದೇಶದ ಒಂದು ಕವಿಗಳಿಗೆ ನೀಡತಕ್ಕಂಥ ಸರ್ವಶ್ರೇಷ್ಠ ಸಾಹಿತ್ಯಕ್ಕೆ ನೀಡತಕ್ಕಂಥ ಸರ್ವಶ್ರೇಷ್ಠ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ. ಅದನ್ನು ಇವರಿಗೆ ಕೊಡಮಾಡಲಾಗಿದೆ. ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ, ಪುರಸ್ಕಾರವನ್ನು ಕೂಡ ನೀಡಿ ಗೌರವಿಸಿದ್ದಾರೆ. ಇನ್ನು ಮೂಲ ಪ್ರಶ್ನೆ ನಾವು ಬರ್ತಾ ಇದ್ದೇವೆ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇನ್ನು ಈ ಪದ್ಯ ಇಲ್ಲಿ ಇದೆ ನೋಡಿ. ಎನ್ನಣುಗಾಳ ನೆನ್ನಣುಗಾಣ ಗದಮ್ಮನನ್ ಇಕ್ಕಿದ ಪಾರ್ಥ ಭೀಮರು ಉಳ್ಳನ್ನೆಂ. ಅದನ್ನು ನಾನು ಬಿಡಿಸಿ ಓದಲಿಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಪ್ರಸ್ತಾರ ಹಾಕಿ ಬರೆಯುವಾಗ ಅದನ್ನು ನಾವು ಬಿಡಿಸಿ ಓದಬೇಕಾಗಿಲ್ಲ. ಯಾಕೆ ಅಂತಂದರೆ ಬಿಡಿಸಿ ಓದಿದ್ರೆ ಪ್ರಸ್ತಾರವನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಅವುಗಳಿಗೆ ಪ್ರಸ್ತಾರ ಗುರು ಲಘುಗಳನ್ನು ಹಾಕಬೇಕು. ಹಾಕಿ ಆನಂತರ ಅವುಗಳನ್ನು ನಾವು ಕ್ರಮವಾಗಿ ಗಣವಾಗಿ ವಿಂಗಡಣೆ ಮಾಡಬೇಕು. ಇದು ಉತ್ಪಲಮಾಲಾ ವೃತ್ತದಲ್ಲಿ ರಚಿತವಾಗಿರತಕ್ಕಂತಹ ಒಂದು ಭಾಗವಾಗಿದೆ. ಭರಂ ನಭವಂ ರಲಗಂ ನೆಗಳ್ದೆರಲ್ ಅಂತಕ್ಕಂಥದ್ದು ಇದರ ಸೂತ್ರವಾಗಿದೆ. ಇಲ್ಲಿ ಅಕ್ಷರಗಣಗಳು ಇರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳೇ, ನಾನು ಮುಂದುವರಿತಾ 7ನೆಯ ಪ್ರಮುಖ ಪ್ರಶ್ನೆಗೆ ಬಂದಿದ್ದೇನೆ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಕೂಡ ನೀವು ಸಮನ್ವಯಗೊಳಿಸಬೇಕು. ಲಕ್ಷಣವನ್ನು ಕೂಡ ನೀವು ವಿವರಣೆ ನೀಡಬೇಕಾಗ್ತದೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ. ಭಾಳ ಸುಲಭವಾಗಿದೆ, ನಿಮಗೆ ಈಗಾಗಲೇ ಗೊತ್ತಾಗಿರ್ತದೆ. ಇದು ನೋಡಿ, ಇದು ಉಪಮಾ ಅಲಂಕಾರ. ಉಪಮಾಲಂಕಾರ ಹೋಲಿಕೆ. ಇಲ್ಲಿ ಲಕ್ಷಣ ಏನು ಅಂತಂದರೆ ಉಪಮೇಯ ಮತ್ತು ಉಪಮಾನಗಳು. ದಯವಿಟ್ಟು ನಿಮ್ಮ ಗುರುಗಳೊಂದಿಗೆ ಚರ್ಚಿಸಿರಿ. ಉಪಮಾಲಂಕಾರ, ರೂಪಕಲಂಕಾರ ಇವೆಲ್ಲ ಏನು ಅಂತಕ್ಕಂಥದ್ದು. ಇನ್ನೂ ಅನೇಕ ಅಲಂಕಾರಗಳು ಬರ್ತವೆ, ಅವುಗಳ ಕುರಿತು ಚರ್ಚಿಸಿರಿ. ನಾನು ಕೂಡ ಅದಕ್ಕೆ ವಿಡಿಯೋ ಪಾಠ ಮಾಡಿದ್ದೇನೆ. ಅವಶ್ಯಕತೆ ಅನಿಸಿದರೆ ಅಲ್ಲಿ ಕೂಡ ತಾವು ಹೋಗಬಹುದು. ಇದು ಲಕ್ಷಣ ಏನಪ್ಪ ಇದ್ರದ್ದು ಅಂದರೆ ಉಪಮೇಯ ಮತ್ತು ಉಪಮಾನ, ಹೋಲಿಕೆ ಮತ್ತು ಹೋಲಿಸ್ಕೊಳ್ತಕ್ಕಂಥದ್ದು. ಇವೆರಡರ ಪರಸ್ಪರ ಹೋಲಿಸ್ತಕ್ಕಂಥ ವರ್ಣಿಸ್ತಕ್ಕಂಥದ್ದಕ್ಕೆ ಉಪಮಾಲಂಕಾರ ಅಂತಾರೆ. ಅಂದರೆ ನೀಚರಿಗೆ ಮಾಡಿದ ಉಪಕಾರ ಇದು ಉಪಮೇಯ. ಉಪಮೇಯ ಅಂದರೆ ಹೋಲಿಸ್ಕೊಳ್ತಕ್ಕಂಥದ್ದು. ಉಪಮಾನ ಅಂದರೆ ಹಾವಿಗೆ ಹಾಲೆರೆಯುವುದು, ಹಂಗಪ್ಪ ಅಂತ.
ಅಂತೆ ಅಂತಕ್ಕಂಥದ್ದು ಉಪಮಾವಾಚಕ. ಇನ್ನು ಮುಂದೆಂದು ಧರ್ಮ, ಸಾಧಾರಣ ಧರ್ಮ ಅಂದರೆ ಸ್ಪಷ್ಟವಾಗಿ ಇದರಲ್ಲಿ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಸಮನ್ವಯ ಅಂದರೆ ಅದು ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಿರ್ತಕ್ಕಂಥ ಒಂದು ಉದಾಹರಣೆ ಇದು ಆಗಿದೆ. ಆದ್ದರಿಂದ ಇದು ಉಪಮಾ ಅಲಂಕಾರ ಅಂಥೇಳಿ ನಾವು ಉಪಮಾಲಂಕಾರ ನಾವು ಬಿಡಿಸಿ ಬರೀಬಾರ್ದು, ಕ್ಷಮಿಸಿ. ನಾನು ಆಗಾಗ ಉಪಮಾ ಅಲಂಕಾರ ಅಂತ ಹೇಳಿದೆ, ಹಾಗಲ್ಲ ಉಪಮಾ ಅಲಂಕಾರ. ನೋಡಿ, 8ನೆಯ ಪ್ರಮುಖ ಪ್ರಶ್ನೆ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಅಂದರೆ ಒಂದು ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ. ಇದು 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಏನಂತಂದ್ರೆ ಆಯ್ಕೆ ಕೂಡ ಸಿಗ್ತದೆ ನಿಮಗೆ. ಯು ಕ್ಯಾನ್ ಸೆಲೆಕ್ಟ್. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಭಾಳ ಅದ್ಭುತವಾಗಿರತಕ್ಕಂಥ ಒಂದು ಗಾದೆ ಮಾತು. ಆಳಾಗಬಲ್ಲವನು ಅರಸಾಗಬಲ್ಲನು, ಇದು ಕೂಡ ಅಷ್ಟೇ ಸೊಗಸಾಗಿರತಕ್ಕಂಥ ಒಂದು ಗಾದೆ ಮಾತು ಆಗಿದೆ. ಇವೆರಡರಲ್ಲಿ ಒಂದನ್ನು ಕುರಿತು ಬರೀಬೇಕು. ನಾನು ಉದಾಹರಣೆ ಇನ್ನು ಮುಂದೆ ನಾನು ಬರಲಿಕ್ಕೆ ಹೋಗಿಲ್ಲ, ತಾವು ಸಶಕ್ತರಿದ್ದೀರಿ ಅಂತ ಅಂದುಕೊಳ್ತೇನೆ. 9ನೇ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 33ನೆಯ ಉಪಪ್ರಶ್ನೆ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇದು ನಾನು ವಿವರಣೆಯನ್ನು ಕೊಡೋದಿಲ್ಲ, ಸ್ವಲ್ಪ ಒಂದು ಮಾತು ಹೇಳ್ತೀನಿ. ಸಂದರ್ಭ ಮತ್ತು ಸ್ವಾರಸ್ಯ ಅಂತಂದಾಗ ಇಲ್ಲಿ ಆಯ್ಕೆ ಅಂತಕ್ಕಂಥದ್ದು ಅವ್ರು ಹೇಳಿರಂಗಿಲ್ಲ. ನೋಡಿ, ನಿಮ್ಮ ಪರೀಕ್ಷಕರು ಏನು ಮಾಡ್ತಿರ್ತಾರೆ ಅಂತಂದ್ರೆ, ನಿಮಗೆ ಪರೀಕ್ಷೆ ಮಾಡುವ ಕಾಲಕ್ಕೆ 3 ಸಂಗತಿಗಳನ್ನು ನೋಡ್ತಿರ್ತಾರೆ. ಆಯ್ಕೆ ಅಂತಕ್ಕಂಥದ್ದು. ಆಯ್ಕೆ ಅಂತಂದರೆ ಈ ಮಾತು ಯಾವ ಪಾಠದಲ್ಲಿದೆ, ಅದನ್ನು ಯಾವ ಕವಿ ಬರೆದಿದ್ದಾರೆ, ಯಾರು ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ ಅಂತಕ್ಕಂಥ ಸಂದರ್ಭ ಬರ್ತದೆ. ಕವಿ ಮತ್ತು ಕೃತಿ ಹಾಗೂ ಅದರ ಮೂಲ ಗ್ರಂಥ ಹಾಗೂ ಪಾಠದ ಹೆಸರು, ಇದು ಆಯ್ಕೆಯಲ್ಲಿ ಬಂದರೆ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು, ಸಂದರ್ಭ. ಸ್ವಾರಸ್ಯ ಅಂತಂದರೆ ಆ ಮಾತಿನ ಅರ್ಥ, ನೀವೇನು ತಿಳ್ಕೊಂಡಿದ್ದೀರಿ ಅದು ಬರೀಬೇಕಾಗ್ತದೆ. ಇದನ್ನು ಆದಷ್ಟು ನಿಮಗೆ ಪ್ರತಿಯೊಂದಕ್ಕೂ 3 ಅಂಕಗಳಿರುವುದರಿಂದ ನೀವು ಸಂಕ್ಷಿಪ್ತವಾಗಿ ಮತ್ತು ನೇರವಾಗಿ ಬರೆದ್ರೆ ಒಳ್ಳೆಯದು. ಮತ್ತು ಈ ಸಂಗತಿಗಳು ನಾನೇನು ಹೇಳೋದಲ್ಲ, ಇದನ್ನು ಗಮನದಲ್ಲಿಟ್ಟುಕೊಂಡು ಬರೆಯಬೇಕು. 33ನೇ ಪ್ರಶ್ನೆ ಇದೆ, ಉಪಪ್ರಶ್ನೆ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. 34, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. 35, ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಯಾವ ಪಾಠದಲ್ಲಿದೆ, ಯಾರು ಬರೆದಿದ್ದಾರೆ ಅಂತೇಳಿ ತಿಳ್ಕೊಳ್ತಾ ಇದ್ದೀನಿ ನಾನು. 36ನೇ ಪ್ರಶ್ನೆ, ಪ್ರೀತಿಯ ಹಣತೆಯ ಹಚ್ಚೋಣ. ಏನು ಅದ್ಭುತವಾಗಿರ್ತಕ್ಕಂತಹ ಸಾಲು ಇದು. ಇನ್ನು 37ನೇದು, ಮಾದ್ರಿಯಲ್ಲೊಂದು ಮಂತ್ರದೋಳ್ ಇಬ್ಬರು ದಿಸಿದರು ಅಂತಕ್ಕಂಥದ್ದು. ಇನ್ನು 38ನೇದು, ಎನ್ನಣುಗಾಳನ್ ಎನ್ನಣುಗದಮ್ಮನ್ ಇಕ್ಕಿದ ಪಾರ್ಥ ಭೀಮರ್ ಅಂತಕ್ಕಂಥದ್ದು ಇಲ್ಲಿ 38ನೆಯ ಪ್ರಶ್ನೆಯಾಗಿದೆ. ಇನ್ನು 10ನೆಯ ಪ್ರಮುಖ ಪ್ರಶ್ನೆ, ಇಲ್ಲಿ 2 ಪದ್ಯಗಳು ಕೊಟ್ಟಿದ್ದಾರೆ. 2ರಲ್ಲಿ ಬೇಕಾದ ಒಂದನ್ನು ನೀವು ಕಂಠಸ್ಥವಾಗಿ ಬರಿಬೇಕಾಗ್ತದೆ, ಪೂರ್ಣಗೊಳಿಸಬೇಕಾಗ್ತದೆ. ನೆಲಕಿರಿವೆನೆಂದು ಬಗೆದಿರೆ, ಈ ಪ್ರಕಾರವಾಗಿ ಅಲ್ಲಿರ್ತಕ್ಕಂತಹ ಉಳಿದ ಸಾಲುಗಳನ್ನು ಪೂರ್ಣಗೊಳಿಸಬೇಕು ನೀವು. ಪುದುವಾಳದಪ್ಪನೆ ಅಂತಕ್ಕಂಥದ್ದು ಕೊನೆಯ ಶಬ್ದ ಆಗಿರ್ತದೆ. ಇನ್ನು ಪುಟ್ಟದ ನೂರ್ವರ್ ಎನ್ನೊಡ ಅಂತಕ್ಕಂಥದ್ದು ಇಲ್ಲಿ ಇದೆ. ಛಲಮನೆ ಮೆರೆವೆಂ ಅಂತಕ್ಕಂಥದ್ರವರೆಗೆ ಇಲ್ಲಿ ಮುಕ್ತಾಯ ಆಗಬೇಕು. ಇನ್ನು ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಬೇಕು. ಇಲ್ಲಿ ಮೌಲ್ಯಾಧಾರಿತ ಅಂತಂದ್ರೆ ಅದರ ಒಂದು ಮೌಲ್ಯ ಏನಿದೆ, ಅದರ ವ್ಯಾಲ್ಯೂ ಏನಿದೆ, ಯಾಕೆ ಇದು ಮಹತ್ವ ಅಂತಕ್ಕಂಥದ್ದು ನೀವು ಬರೀಬೇಕಾಗ್ತದೆ. ಇಲ್ಲಿ ನಾನು ಪದ್ಯ ಓದ್ತೀನಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಷ್ಯರ ನಡುವಿನ ಅಡ್ಡಗೋಡೆಗಳ ಕೆಡವುತ ಸೇತುವೆ ಆಗೋಣ. ಭಾಳ ಅದ್ಭುತವಾಗಿದೆ. ನನಗಿಲ್ಲಿ ವಿವರಣೆ ಮಾಡಲಿಕ್ಕೆ ಸಮಯ ಇಲ್ಲ. ಅರ್ಥಾತ್ ಕೆಲವರಿಗೆ ಅದರ ಅವಶ್ಯಕತೆ ಇರುವುದಿಲ್ಲ ಅಂತ ತಿಳ್ಕೊಂಡು ನಾನು ಅದನ್ನು ಮಾಡ್ತಾ ಇಲ್ಲ. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ. 12ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ನೋಡ್ರಿ, ಆಪ್ಷನ್ಸ್ ಇವೆ ಇದಕ್ಕೆ. 41 ಇಲ್ಲಿ ಕ್ರಮ ಸಂಖ್ಯೆ ಬರೆಯೋ ಕಾಲಕ್ಕೆ 41 ಅಂತಲೇ ಬರೀಬೇಕು. ಯಾವುದಾದ್ರೂ ಉತ್ತರ ಬರೀರಿ ನೀವು,
ಎರಡರಲ್ಲಿ ಕ್ರಮ ಸಂಖ್ಯೆ ಮಾತ್ರ, ಸೀರಿಯಲ್ ನಂಬರ್ ಮಾತ್ರ 41, 41. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ? ಇದನ್ನು ಕೂಡ ತಾವು ವಿವರಿಸಿ ಬರೆಯಬಹುದು. 42ನೇ ಪ್ರಶ್ನೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯದ ಸಾರಾಂಶ. ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಂಬಿಕಾತನಯದತ್ತರ ಪದ್ಯ ಇದೆ, ಅದರ ಸಾರಾಂಶ. ಇಲ್ಲವೇ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಬೇಕು, ಇದು ಕೂಡ ಅದೇ ಪದ್ಯ. ಇದರ ಒಂದು ಉತ್ತರವನ್ನು ಕೂಡ ತಾವು ವಿವರಿಸಬೇಕು. ಇನ್ನು ನಾನು 13ನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ. ನೋಡಿ, ನಾನು ಅದನ್ನು ವೇಗವಾಗಿ ಓದ್ತಾ ಹೋಗ್ತೀನಿ. ಕನ್ನಡ ಭಾಷೆ ತನ್ನ ಜೀವನದುದ್ದಕ್ಕೂ ಅನ್ಯ ಭಾಗಗಳ ದಾಳಿಯನ್ನು ಎದುರಿಸುತ್ತಲೇ ಬಂದಿದೆ. ಈ ದಾಳಿಯಲ್ಲಿ ಸಿಕ್ಕು ಘಾಸಿಯಾದ ಸಮಯದಲ್ಲಿ ಆಗಾಗ ಪುಣ್ಯ ಪುರುಷರು ಹುಟ್ಟಿ ಹೋರಾಡಿ ಅದನ್ನು ಬದುಕಿಸಿದ್ದಾರೆ. 12ನೇ ಶತಮಾನದಲ್ಲಿ ಕನ್ನಡವು ಸಂಸ್ಕೃತದಷ್ಟೇ ಸಮರ್ಥವಾದ ಭಾಷೆ ಎಂಬುದನ್ನು ಶರಣರು ದುಡಿದು ತೋರಿಸಿದರು. 15ನೇ ಶತಮಾನದಲ್ಲಿ ಕನ್ನಡವು ಸಂಸ್ಕೃತದಷ್ಟೇ ಪೂಜ್ಯವಾದ ಭಾಷೆ ಎಂಬುದನ್ನು ದಾಸರು ತೋರಿಸಿದರು. ಇಂಥದ್ದೇ ಕಷ್ಟಕಾಲ 19ನೇ ಶತಮಾನದಲ್ಲಿ ಕನ್ನಡಕ್ಕೆ ಒದಗಿರಲು ಅದರ ಬೆನ್ನು ಕಟ್ಟಿ ಹೋರಾಡಿದವರು ಡೆಪ್ಟಿ ಚನ್ನಬಸಪ್ಪನವರು. ಆಗ ಅನ್ಯ ಭಾಷೆಗಳು ಕನ್ನಡ ಭಾಷೆ ಕತ್ತನ್ನು ಹಿಸುಕುತ್ತಲಿದ್ದವು. ಓದು, ಬರೆಹ, ಮಾತು, ಕಥೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವ ಎಂದು ಕನ್ನಡಿಗರೇ ಭಾವಿಸುತ್ತಿದ್ದರು. ಅಂದರೆ ಕೀಳರಿಮೆ, ಕನ್ನಡ ಭಾಷೆ ಬಳಸಿದ್ರೆ ನಮಗೆ ಏನು ಬರುವುದಿಲ್ಲ ಅಂತೇಳಿ ಜನ ಎಲ್ಲಿ ತಿಳ್ಕೊಂಡಾರು ಅಂತೇಳಿ ಕೀಳರಿಮೆ ಇಂಥದ್ದು ಇತ್ತು. ಓದು, ಬರೆಹ, ಇವು ಕನ್ನಡದ ಮಾತು, ಕತೆ ಇವು ಬಳಸಬಾರದು ಅಂತಕ್ಕಂಥದ್ದು ಜನರ ತಲೆಯಲ್ಲಿ ಇತ್ತು. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಒಂದೂ ಇರಲಿಲ್ಲ. ಅದರಿಂದಾಗಿ ತನ್ನ ದೇಶದಲ್ಲಿಯೇ ಕನ್ನಡ ಭಾಷೆ ಪರಭಾಷೆ ಮಗುವಿನಂತೆ ಬದುಕಲಿದ್ದಿತು. ಆಗ ಅದಕ್ಕೆ ಮನೆಯ ಮಗನ ಸ್ಥಾನ ಒದಗಿಸಿಕೊಟ್ಟವರು ಡೆಪ್ಯೂಟಿ ಚನ್ನಬಸಪ್ಪನವರು. ಈ ಕಾರಣಕ್ಕಾಗಿ ಜನರು ಅವರನ್ನು ಕನ್ನಡದ ಹುಲಿ ಎಂದು ಕರೆಯುತ್ತಿದ್ದರು. 1866ರಲ್ಲಿ ಚನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಮರಣ ಪರ್ಯಂತ ಅಂದರೆ 1881ರವರೆಗೆ ಆ ಹುದ್ದೆಯಲ್ಲಿ ನಿಂತು ಕನ್ನಡಕ್ಕೆ ಇನ್ನಷ್ಟು ಘನವಾದ ಸೇವೆಯನ್ನು ಅವರು ಸಲ್ಲಿಸಿದರು. ಹೀಗಾಗಿ ಡೆಪ್ಯೂಟಿ ಚನ್ನಬಸಪ್ಪ ಎನ್ನುವುದಕ್ಕೆ ಬದಲು ಅವರಿಗೆ ಚನ್ನಬಸಪ್ಪ ಅಂತ ಅನ್ನೋದಕ್ಕಿಂತ ಡೆಪ್ಯೂಟಿ ಚನ್ನಬಸಪ್ಪ ಅನ್ನೋದು ಸೂಕ್ತ ಅಂತೇಳಿ ಪ್ರಚಾರ ಪಡೆಯಿತು. ಚನ್ನಬಸಪ್ಪನವರು ಹಳ್ಳಿ ಪಟ್ಟಣ ಚರಿಸಿ ಕನ್ನಡ ಶಾಲೆಯಲ್ಲಿ ಕಲಿಸಲು, ವ್ಯವಹಾರದಲ್ಲಿ ಬಳಸಲು ಸಾರ್ವಜನಿಕರಿಗೆ, ಶಿಕ್ಷಕರಿಗೆ ಪ್ರೋತ್ಸಾಹಿಸಿದರು. ಅವರ ಪ್ರಯತ್ನದ ಫಲವಾಗಿ 1855ರಲ್ಲಿ ಬೆಳಗಾವಿ, ವಿಜಾಪುರ, ಧಾರವಾಡದಲ್ಲಿ 1, 3, 9, 12 ಇದ್ದ ಕನ್ನಡ ಶಾಲೆಗಳು 1882ರವರೆಗೆ 166, 150, 241ಕ್ಕೆ ಏರಿತು. ಕನ್ನಡ ಪಂಡಿತರಿಂದ ಒಳ್ಳೆಯ ಪುಸ್ತಕಗಳನ್ನು ಕೂಡ ಅವರು ಬರೆಸ್ತಾರೆ. ಶಿಕ್ಷಕರು ಕನ್ನಡದ ಬದಲಿ ಮರಾಠಿ ಪದಗಳನ್ನು ಬಳಸಿದರೆ ದಂಡ ವಿಧಿಸಿ ಕನ್ನಡ ಬಳಕೆಗೆ ಒತ್ತು ನೀಡಿದರು. ಯಾಕೆಂತಂದರೆ ಇವು ಕೆಲವೊಂದು ಪ್ರದೇಶಗಳು, ಬೆಳಗಾವಿ ಅಂಥ ಪ್ರದೇಶಗಳು, ಅಲ್ಲಿ ಮರಾಠಿ ಪ್ರಾಬಲ್ಯವಾಗಿರ್ತಕ್ಕಂಥ ಪ್ರದೇಶ, ಸಹಜವಾದದ್ದು. ಅಂದರೆ ಕನ್ನಡವನ್ನು ಕಲೀಲಿ ನಮ್ಮ ಕನ್ನಡಿಗರು ಅಂತಕ್ಕಂಥ ಒತ್ತಾಸೆಯಿಂದ ಅವರು ಪ್ರಯತ್ನ ಮಾಡಿದ್ದಾರೆ. ಈ ಪದಗಳನ್ನು ಕನ್ನಡ ಕಲಿಯಬೇಕು, ಇಲ್ಲವೇ ದಂಡ ನೀಡಬೇಕಾಗ್ತಿತ್ತು. ಕನ್ನಡ ಇವರ ಪ್ರಯತ್ನದಿಂದ ಮನೆಯ ಯಜಮಾನನ ಸ್ಥಾನ ಪಡೆಯಿತು. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ನೋಡಿ, 2 ಪ್ರಶ್ನೆಗಳಿವೆ. 19ನೇ ಶತಮಾನದ ಕನ್ನಡ ಸ್ಥಿತಿ ಹೇಗಿತ್ತು? ಬಹಳ ಸುಲಭವಾಗಿದೆ. ಇನ್ನು ಕನ್ನಡದ ಹುಲಿ ಎನಿಸಿದ ಚನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆ. ನೋಡಿ ವಿದ್ಯಾರ್ಥಿಗಳಿಗೆ, ನಾನು ನಿಮಗೆ ಇಲ್ಲೊಂದು ಸೂಚನೆ ಕೊಡ್ತೇನೆ. ಏನಂತಂದ್ರೆ, ಈ ಪರಿಚ್ಛೇದ ಓದೋದಕ್ಕಿಂತ ಮುಂಚಿತವಾಗಿ ಈ ಪ್ಯಾಸೇಜ್ ಅಂತ ಏನು ಹೇಳ್ತೀವಲ್ಲ, ನೀವು ಪ್ರಶ್ನೆಗಳನ್ನು ಓದ್ಕೊಳ್ರಿ 1-2 ಸಲ. ಆನಂತರ ಪರಿಚ್ಛೇದ ಓದ್ರಿ. ಮಧ್ಯದಲ್ಲಿ ಮತ್ತೆ 1-2 ಸಲ ಪ್ರಶ್ನೆಗಳು. ಇದರಲ್ಲಿಂದ ಏನಾಗ್ತದೆ ಅಂತಂದ್ರೆ ನಿಮಗೆ ಉತ್ತರ ಎಲ್ಲಿದೆ ಅಂತಕ್ಕಂಥದ್ದು ಸಹಜವಾಗಿಯೇ ಗೊತ್ತಾಗ್ತದೆ. ಈಗ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಪ್ರಮುಖ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನಿಮ್ಮನ್ನು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ವೆಂಕಟೇಶ್ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನೀವು ಪತ್ರವನ್ನು ಬರೆಯಬೇಕಾಗ್ತದೆ. ಇಲ್ಲಿ ನೋಡಿ, ಅವರು
ನಿಮ್ಮ ಸ್ಥಳ ಮತ್ತು ನಿಮ್ಮ ಹೆಸರು ಎರಡೂ ಕೊಟ್ಟಿದ್ದಾರೆ. ಈಗ ಕೆಲವೊಂದು ಸಲ ಏನಾಗ್ತಂತಂದ್ರೆ ನಾವು ನಿಮ್ಮ ಹೆಸರು ಅಂತಂದಲ್ಲಿ ಅ ಬ ಕ ಅಥವಾ ABC ಅಂತೇಳಿ ಬರೆಯೋದು ರೂಢಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ಆ ತಪ್ಪು ಮಾಡಬಾರ್ದು ನಾವು. ಇಲ್ಲಿ ಏನಂತಂದ್ರೆ ಪ್ರಶ್ನೆ ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೆಸರು ವೆಂಕಟೇಶ ಅಂತಲೇ ತಿಳ್ಕೊಳ್ಳಬೇಕು. ನೀವು ಓದ್ತಿರ್ತಕ್ಕಂಥದ್ದು ಮಧುಗಿರಿ ಅಂತಕ್ಕಂಥ ಸ್ಥಳದಲ್ಲಿರುವ ಗೌರ್ಮೆಂಟ್ ಹೈಸ್ಕೂಲ್, ಸರ್ಕಾರಿ ಪ್ರೌಢಶಾಲೆ. ಅಲ್ಲಿ ನಿಮ್ಮ ಶಾಲೆಯಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ ಅಂಥೇಳಿ ಅದನ್ನು ಬಿಂಬಿಸಿ ಅಲ್ಲಿಗೆ ಸಂಬಂಧಪಟ್ಟಂತಹ ಪಂಚಾಯಿತಿ ಅಧ್ಯಕ್ಷರಿಗೆ ನೀವು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನೀವು ಪತ್ರ ಬರೆಯಬೇಕಾಗಿದೆ. ಅಥವಾ ನಿಮ್ಮನ್ನು ತುಮಕೂರಿನ ನಿವಾಸಿ ನೋಡ್ರಿ ಭರತ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಯೋಜನೆ, ಜೀವನದ ಗುರಿಯ ಬಗ್ಗೆ ತಿಳಿಸಿ ಬೆಂಗಳೂರಿನಲ್ಲಿ ವಾಸವಾಗಿರುವ ಸತ್ಯ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ. ನೋಡ್ರಿ ಇಲ್ಲಿ ಏನು ಕನ್ಫ್ಯೂಷನ್ ಆಗ್ತಂತಂದ್ರೆ ಕೆಲವೊಂದು ಮಕ್ಕಳು ಅಂದ್ರೆ ಹುಡುಗಿಯರು, ಬಾಲಕಿಯರು ಏನು ವಿಚಾರ ಮಾಡ್ತಾರೆ, ಭರತ್ ಅಂತ ನಾನು ಬರೆದ್ರೆ ಸರಿಯಾದೀತೆ ಅಂತೇಳಿ ತಿಳ್ಕೊಳ್ತಾರೆ. ಎಲ್ಲಿ ತಮ್ಮ ಹೆಸರು ಬರೆಯೋಣ ಅಥವಾ ಅಬಕ್ ಅಂತ ಬರೆದು ಬಿಡೋಣ ಅಂತೇಳಿ ಯೋಚನೆ ಮಾಡ್ತಾರೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ನಿಮ್ಮ ಲಿಂಗ ಅಥವಾ ನೀವು ಯಾರು, ನಿಮ್ಮ ಊರು, ನಿಮ್ಮ ಸ್ಥಳ ಎಲ್ಲಿಯೂ ಹಿಂಟು ಕೊಡಬಾರ್ದು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ. ಅದಕ್ಕೋಸ್ಕರವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮನ್ನು ಏನಂತ ಬಿಂಬಿಸಲಿಕ್ಕೆ ಹೇಳಿದ್ದಾರೆ ಅದೇ ನೀವು ಅರ್ಥೈಸಿಕೊಂಡು ನಿಮ್ಮ ಹೆಸರನ್ನು ಅದೇ ಭರತ್ ಅಂತಲೇ ತಿಳ್ಕೊಳ್ಬೇಕು. ನೀವು ತುಮಕೂರಿನಲ್ಲಿ ವಾಸಿಸಿರ್ತಕ್ಕಂಥ ವ್ಯಕ್ತಿಯಂತೆ ತಿಳ್ಕೊಳ್ಬೇಕು. ಆನಂತರ ಬೆಂಗಳೂರಿನಲ್ಲಿರ್ತಕ್ಕಂಥ ಸತ್ಯ ಎನ್ನುವ ನಿಮ್ಮ ಗೆಳೆಯನಿಗೆ ನೀವು ಪತ್ರ ಬರೆಯಬೇಕಾಗಿದೆ. ಇನ್ನು ಕೊನೆಯ ಪ್ರಶ್ನೆ ಏನಿದೆ ಅಂತಂದ್ರೆ, ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ, ಅಂದರೆ ಅದು 15 ವಾಕ್ಯ ಮೀರಬೇಕು. ಅದಕ್ಕಿಂತ ಹೆಚ್ಚಿಗೆ ನೀವು ಒಂದು ನಿಬಂಧ ಅಥವಾ ಪ್ರಬಂಧ ಬರೀಬೇಕು. ನಿಬಂಧ ಬೇರೆ, ಪ್ರಬಂಧ ಬೇರೆ. ಪ್ರಬಂಧ ಅಂತಂದ್ರೆ ಸ್ವಲ್ಪ ವಿಸ್ತೃತವಾಗಿರ್ತದೆ. ಸ್ವಲ್ಪ ನೀವು ಹೆಚ್ಚಿಗೆ ಅಲ್ಲಿ ಸಂಶೋಧನಾತ್ಮಕ ಸಂಶೋಧನೆ ಮಾಡಿ, ಆಲೋಚನೆ ಮಾಡಿ, ಸಾಕಷ್ಟು ಪುರಾವೆಗಳನ್ನು ಕೊಟ್ಟು ಬರೆದ್ರೆ ಅದಕ್ಕೆ ಮೌಲ್ಯ ಹೆಚ್ಚಿಗಿರ್ತದೆ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಒಂದನ್ನು ಮಾತ್ರ ಬರೆಯಬೇಕು. ಅಥವಾ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ, ಈ ವಿಷಯನ ಕುರಿತು ತಾವು ಏನು ಮಾಡಬೇಕಾಗಿದೆ ಅಂತಂದರೆ ನಿಬಂಧ ಪ್ರಬಂಧವನ್ನು ಬರೆಯಬೇಕಾಗಿದೆ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಲ್ಲಿ ನಾನು ಒಂದೇ ವಿಜ್ಞಾಪಿಸಿಕೊಳ್ತೇನೆ, ಒಂದು ವೇಳೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹೋಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥದ್ದು ನನ್ನ ಅತಿಶಯವಾದಂತಹ ಪ್ರೀತಿಪೂರ್ವಕವಾದಂತಹ ಆಗ್ರಹ. ದಯವಿಟ್ಟು ನೀವು ಅದನ್ನು ಏನು ಮಾಡಬೇಕು, ಸಾಕಷ್ಟು ನಿಮ್ಮ ಗೆಳೆಯರಿಗೆ ಕೂಡ ನೀವು ಶೇರ್ ಮಾಡಿಕೊಳ್ಳಿ. ಹಾಗೂ ಇಷ್ಟವಾದಲ್ಲಿ ನೀವು ನಿಮ್ಮ ಇಷ್ಟವನ್ನು ತಿಳಿಸಿರಿ. ಕಮೆಂಟ್ನಲ್ಲಿ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಅಂತಹ ಸಂಗತಿಗಳನ್ನು, ನಿಮ್ಮ ಇಷ್ಟವಾಗಿರ್ತಕ್ಕಂಥ ಈ ಭಾಗ ಕುರಿತು ಒಂದೆರಡು ಮಾತು ನೀವು ಹೇಳಿದ್ರೆ ನನಗೆ ಭಾಳ ಖುಷಿ ಆಗ್ತದೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ನನ್ನೊಟ್ಟಿಗೆ ಕಾಲ ಕಳೆದಂಥ ಈ ಸಮಯ ಅತ್ಯಮೂಲ್ಯವಾದದ್ದು. ಅದಕ್ಕೋಸ್ಕರವಾಗಿ ನಾನು ತಮ್ಮೆಲ್ಲರಿಗೂ ತುಂಬ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಇವತ್ತಿನ ಪಾಠವನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.